ರಾಜ್ಯ ರಾಜಧಾನಿ ಬೆಂಗಳೂರು ಕಾಲಾರ ಹಾಟ್ಸ್ಪಾಟ್ ಆಗ್ತಿದೆಯಾ ಅನ್ನೋದ್ರ ಬಗ್ಗೆ ಅನುಮಾನ ಮೂಡ್ತಾ ಇದೆ. ಬೆಂಗಳೂರಿನ ಪಿಜಿಗಳಲ್ಲಿ ಕಾಣಿಸಿಕೊಳ್ಳುತ್ತು ಮೊದಲು ಕಾಲಾರ ರೋಗದ ಲಕ್ಷಣ. ಈಗ ಹಾಸ್ಟೆಲ್ನಲ್ಲೂ ಕೂಡ ವೈದ್ಯಕೀಯ ವಿದ್ಯಾರ್ಥಿಗಳ ಹಾಸ್ಟೆಲ್ನಲ್ಲೂ ಕೂಡ ಕಾಲಾರ ಕಾಣಿಸಿಕೊಂಡಿದ್ದು ಆತಂಕಕ್ಕೆ ಕಾರಣ ಆಗಿದೆ. ಹಾಸ್ಟೆಲ್ನಲ್ಲಿ ಕಾಲಾರ ಸ್ಫೋಟ ಆಗಿದೆ. ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಬಿಎಂಆರ್ಸಿಐ ಹಾಸ್ಟೆಲ್ಗೆ ಬಿಬಿಎಂಪಿ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಬಿಬಿಎಂಪಿ ಮುಖ್ಯ ಆರೋಗ್ಯಾಧಿಕಾರಿಗಳು ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಟೀಮ್ ಭೇಟಿ ಕೊಟ್ಟಿದೆ. ಕಲುಷಿತ ನೀರು, ಆಹಾರದ ಬಗ್ಗೆ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಗೆ ರಾಜ್ಯ ಮಹಿಳಾ ಆಯೋಗ ಭೇಟಿಯನ್ನ ಕೊಟ್ಟಿದೆ. ವಿಕ್ಟೋರಿಯಾ ಆಸ್ಪತ್ರೆಗೆ ಭೇಟಿ ನೀಡಿ ನಾಗಲಕ್ಷ್ಮಿ ಪರಿಶೀಲನೆಯನ್ನ ಮಾಡಿದ್ದಾರೆ. ವಿದ್ಯಾರ್ಥಿನಿಯರ ಸಮಸ್ಯೆಯನ್ನ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಆಲಿಸಿದ್ದಾರೆ. ಬೆಂಗಳೂರು ಕಾಲಾರ ರೋಗದ ಹಾಟ್ಸ್ಪಾಟ್ ಆಗ್ತಿದೆಯಾ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಕಾರಣವೇ. ಹಾಸ್ಟೆಲ್ನಲ್ಲಿ ಈಗ ಕಾಣಿಸಿಕೊಂಡಿದೆ ಕಾಲಾರ ರೋಗದ ಲಕ್ಷಣಗಳು. ಬಿಎಂಆರ್ಸಿಐ ಹಾಸ್ಟೆಲ್ಗೆ ಬಿಬಿಎಂಪಿ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಭೇಟಿ ಕೊಟ್ಟಿದ್ದಾರೆ. ಆರೋಗ್ಯಾಧಿಕಾರಿಗಳ ತಂಡವೂ ಕೂಡ ಪರಿಶೀಲನೆಯನ್ನು ಮಾಡ್ತಾ ಇದೆ. ಕಲುಷಿತ ನೀರು ಮತ್ತು ಆಹಾರದ ಬಗ್ಗೆ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಗೆ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಬಾಯಿ ಭೇಟಿಯನ್ನು ಕೊಟ್ಟು ವಿದ್ಯಾರ್ಥಿನಿಯರ ಸಮಸ್ಯೆಯನ್ನು ಕೂಡ ಆಲಿಸಿದ್ದಾರೆ. ಆ ಮೂಲಕ ಇದು ಸೀಸನ್, ಇದ್ರ ನಡುವೆ ಕಾಲಾರ ಕಾಣಿಸ್ಕೊಳ್ತಿರೋದು ಒಂದು ರೀತಿಯಲ್ಲಿ ಆತಂಕದ ವಾತಾವರಣ. ಬೆಂಗಳೂರು ವೈದ್ಯಕೀಯ ಕಾಲೇಜಿನಲ್ಲಿ ಕಾಲಾರ ಪತ್ತೆಯಾಗಿದೆ. ಕಾಲಾರ ಇರೋದು ಪತ್ತೆಯಾಗಿದೆ. ಅಡುಗೆ ಮನೆ ಸೀಸ್ ಮಾಡಿ ಹಾಸ್ಟೆಲ್ ಅನ್ನ ಖಾಲಿ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ವಿದ್ಯಾರ್ಥಿಗಳಿಗೆ ಹೊರಗಿನಿಂದ ಆಡಳಿತ ಮಂಡಳಿ ಊಟದ ವ್ಯವಸ್ಥೆಯನ್ನ ಮಾಡಿದೆ. ವಿಕ್ಟೋರಿಯಾ ಆಸ್ಪತ್ರೆ ಕಿಚನ್ನಿಂದ ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬೆಂಗಳೂರಿನ ವೈದ್ಯಕೀಯ ಕಾಲೇಜಿನಲ್ಲಿ ಕಾಲರ ಕೇಸ್ ಪತ್ತೆಯಾಗಿರುವಂಥ ಪ್ರಕರಣ ಇದು. ಆತಂಕದ ವಾತಾವರಣ. ವಿದ್ಯಾರ್ಥಿನಿಯರು ಈಗ ಅಡುಗೆ ಮನೆಯನ್ನು ಸೀಸ್ ಮಾಡಿ ಹಾಸ್ಟೆಲನ್ನು ಖಾಲಿ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಹೊರಗಿನಿಂದ ಆಡಳಿತ ಮಂಡಳಿ ಊಟದ ವ್ಯವಸ್ಥೆಯನ್ನು ಮಾಡಿದೆ. ವಿಕ್ಟೋರಿಯಾ ಆಸ್ಪತ್ರೆಯ ಕಿಚನ್ನಿಂದ ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದೆ. ಶುಚಿತ್ವವನ್ನು ಕಾಪಾಡಿಕೊಳ್ಳದೆ ಕಲುಷಿತ ನೀರನ್ನು ಕುಡಿದು ಯಾವುದೇ ಹೈಜಿನಿಕ್ ಆಗಿ ಅಲ್ಲಿ ಯಾವುದೂ ಕೂಡ ಇಲ್ಲದೆ ಕಾಲರ ಕಾಣಿಸಿಕೊಂಡಿದೆ ಅನ್ನೋದ್ರ ಬಗ್ಗೆ ಈಗ ಅಧಿಕಾರಿಗಳು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಸ್ವಚ್ಛತೆ ಇರಲಿಲ್ಲ ಆ ಹಾಸ್ಟೆಲ್ನಲ್ಲಿ, ಹಾಗಾಗಿ ಕಾಲರ ಬಂದಿರಬಹುದು, ಅಟ್ಯಾಕ್ ಆಗಿರಬಹುದು ಅನ್ನೋದು ಈಗ ಅನುಮಾನ ವ್ಯಕ್ತವಾಗಿದೆ. ಈ ನಿಟ್ಟಿನಲ್ಲಿ ಹಾಸ್ಟೆಲ್ನ ಅಡುಗೆ ಮನೆಯನ್ನು ಸೀಸ್ ಮಾಡಿದ್ದಾರೆ. ಹಾಸ್ಟೆಲನ್ನು ವಿದ್ಯಾರ್ಥಿಗಳು ಖಾಲಿ ಮಾಡ್ತಾ ಇದ್ದಾರೆ. ಹೊರಗಡೆಯಿಂದ ಆಡಳಿತ ಮಂಡಳಿ ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇದೆ. ವಿಕ್ಟೋರಿಯಾ ಆಸ್ಪತ್ರೆಯ ಕಿಚನ್ನಿಂದ ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಹೇಳಿದ ಪ್ರಕಾರ 47 ಪೇಷಂಟ್ಸ್ ಫ್ರಮ್ BMCRI ಗರ್ಲ್ಸ್ ಹಾಸ್ಟೆಲ್ ಅಡ್ಮಿಟ್ ಆಗಿದೆ ಅಂತ ಹೇಳಿದ್ವಿ. ಬಟ್ ಆ್ಯಸ್ ಆಫ್ ಟುಡೇ 41 ಪೇಷಂಟ್ಸ್ ಇದ್ದಾರೆ. ಒಂದು ಫ್ಯೂ ಪೇಷಂಟ್ಸ್ ಡಿಸ್ಚಾರ್ಜ್ ಆಗಿದ್ದಾರೆ. ಸೊ 41 ಪೇಷಂಟ್ಸ್ ಇದ್ದಾರೆ. ಟ್ರಾಮಾ ಕೇರ್ ಸೆಂಟ್ರಲ್ಲಿ 9 ಇದ್ದಾರೆ. H ಬ್ಲಾಕಲ್ಲಿ 28 ಪೇಷಂಟ್ಸ್ ಇದ್ದಾರೆ. ಟ್ರಾಮಾ ಕೇರ್ ICU ಅಲ್ಲಿ 3 ಜನ ಇದ್ದಾರೆ. ನಮ್ಮ ಮೆಡಿಕಲ್ ICU ಅಲ್ಲಿ ಒಬ್ಬರಿದ್ದಾರೆ. ಆಲ್ ಪೇಷಂಟ್ಸ್ ಆರ್ ಸ್ಟೇಬಲ್. ಸೊ ಎಲ್ಲರಿಗೂ ಏನೇನು ಟ್ರೀಟ್ಮೆಂಟ್ ಮಾಡಬೇಕಾಗಿದೆ, ಆ್ಯಂಟಿಬಯೋಟಿಕ್ಸು, IV ಫ್ಲೂಯಿಡ್ಸು ಎಲ್ಲ ಕೊಟ್ಟಿದ್ದೀವಿ. ಸೊ ದೇ ಆರ್ ಆಲ್ ವೆರಿ ಮಚ್ ಸ್ಟೇಬಲ್. ಸ್ಕ್ರೀನಿಂಗ್ ಟೆಸ್ಟ್ ಮಾಡಿದ್ವಿ. ಆ ಸ್ಕ್ರೀನಿಂಗ್ ಟೆಸ್ಟ್ ಒಂದೇ ಒಂದು ಸ್ಟೂಡೆಂಟ್ ಪಾಸಿಟಿವ್ ಬಂದಿದ್ದಾರೆ. ಬಟ್ ಅದು ಫಾಲ್ಸ್ ಪಾಸಿಟಿವ್ ಇರ್ಬೋದು. ಆ್ಯಕ್ಚುಯಲ್ ಟೆಸ್ಟ್ ಕಲ್ಚರ್ ರಿಪೋರ್ಟ್ ಬರಬೇಕು. ಸೊ ಕಲ್ಚರ್ ರಿಪೋರ್ಟ್ ಬಂದ ಮೇಲೆ ನಾವು ಅದು ಏನಂತ ಹೇಳ್ಬೋದು. ಅಂಟಿಲ್ ದೆನ್ ಇಟ್ ಇಸ್ ಜಸ್ಟ್ ಗ್ಯಾಸ್ಟ್ರೋಎಂಟ್ರೈಟಿಸ್ ಅಂತ BBMP ಅವ್ರಿಗೂ ಇನ್ಫಾರ್ಮ್ ಮಾಡಿದ್ದೀವಿ. ಅವ್ರು ಏನು ಪ್ರೋಟೋಕಾಲ್ಸ್ ಮಾಡ್ತಿದ್ದಾರೆ, ಆಲ್ ದಿಸ್ ಪ್ರೋಟೋಕಾಲ್ಸ್ ಆರ್ ಬೀಯಿಂಗ್ ಫಾಲೋಡ್. ಅದು ಆ್ಯಕ್ಚುಲಿ ಹಾಸ್ಟೆಲಲ್ಲಿ ಅರೌಂಡ್ 200 ಸ್ಟೂಡೆಂಟ್ಸ್ ಇದ್ದಾರೆ. ಎಲ್ಲರೂ ಸೇಮ್ ಫುಡ್ ಆ್ಯಂಡ್ ವಾಟರ್ ತೊಗೊಳ್ತಿದ್ದಾರೆ. ಸೊ ಇಫ್ ಇಟ್ ವಾಸ್ ವಾಟರ್ ಪ್ರಾಬ್ಲಮ್ ಆಗಿದ್ರೆ ಎಲ್ಲ 200ಗೂ ಆಗಬೇಕಿತ್ತು. ಸೊ ಪ್ರಾಬಬ್ಲಿ ಯಾವುದೋ ಒಂದು ಐಟಮ್, ಫುಡ್ ಐಟಮ್ ಏನೋ ಇರ್ಬೋದು. ಸೊ ಅದು ಯಾವುದು ಅಂತ ನಮಗೂ ಗೊತ್ತಿಲ್ಲ. ಸೊ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಹೇಳಿದ್ದೀವಿ. ಸೊ ಆ ಫುಡ್ ಐಟಮಿಂದ ಮಾತ್ರ ಆಗಿರುತ್ತೆ. ಆ ಫುಡ್ ಐಟಮ್ 47 ಜನ ಸ್ಪೆಸಿಫಿಕ್ಕಾಗಿ ಯಾರು ತೊಗೊಂಡಿದ್ದಾರೆ, ಆದರೆ ಅಷ್ಟು ಜನಕ್ಕೆ ಮಾತ್ರ ಆಗಿದೆ. ವಾಟರ್ ಆಗಿದ್ದರೆ ನಾನು ಮೊದಲು ICU ಅಲ್ಲಿರೋ ಮಕ್ಕಳನ್ನು ನೋಡಿದೆ, ಮತ್ತು ಜನರಲ್ ವಾರ್ಡಲ್ಲಿ ಅಡ್ಮಿಟ್ ಆಗಿರೋ ಮಕ್ಕಳನ್ನು ನೋಡಿದೆ. ಅವರೆಲ್ಲರೂ ಇಲ್ಲಿ ಓದ್ತಾ ಇರೋವಂಥ ಡಾಕ್ಟರ್ಸು. ಸೊ ಕೆಲವರು PG ಮಾಡ್ತಾ ಇದ್ದಾರೆ, OBGಯಲ್ಲಿ ಎಲ್ಲನೂ ಗೈನೆಕಲಲ್ಲಿ PG ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಮೀಟ್ ಆದಾಗ ಅವ್ರು ಹೇಳಿದ್ರು ಅವ್ರಿಗೆ ಬೇದಿ ಶುರುವಾಯಿತು, ಇದ್ದಕ್ಕಿದ್ದಂಗೆ ಹೊಟ್ಟೆ ನೋವು ಶುರುವಾಯಿತು ಅಂತ. ಕೆಲವರು ಕೊಲ್ಯಾಪ್ಸೇ ಆಗಿಬಿಟ್ಟಿದ್ದಾರೆ, ಅಂದರೆ ಅವ್ರಿಗೆ ಪ್ರಜ್ಞೆನೇ ಇಲ್ಲ. ಅವ್ರನ್ನ ತೊಗೊಂಡೋಗಿ ICUನಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಈಗ ಎಲ್ಲರೂ ಚೆನ್ನಾಗಿದ್ದಾರೆ. ಸೊ ಬಟ್ ಇದಕ್ಕೆಲ್ಲ ಕಾರಣ ಈಗ ನೀರು ಮೇಲ್ಗಡೆ ಟ್ಯಾಂಕಲ್ಲಿ 6th ಫ್ಲೋರಲ್ಲಿ ನೀರಿದೆ, 2 ರಿಪೇರಿಯಲ್ಲಿದೆ. ಸೊ ಇಲ್ಲಿವರೆಗೂ ಅದೇ ನೀರನ್ನ ಮಕ್ಕಳಿಗೆ ಕೊಟ್ಟಿದ್ದಾರೆ ಅವರು.